ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವಾಗ ಮಧ್ಯಾಹ್ನ ಆಗಿದೆ ಸ್ನೇಹಿತರೆ. ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆರಿ ಫಸ್ಟ್ ಥಿಂಗ್ ನಾನೀಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಲಾಸ್ಟ್ ವೀಕ್ದು ಹೇಳಬೇಕು ಅಂದರೆ, ನಾನು ಲಾಸ್ಟ್ ವೀಕ್ ಫುಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ವ್ಲಾಗನ್ನು ಪ್ರಾಪರಾಗಿ ಮಾಡೂ ಇರಲಿಲ್ಲ ಆ್ಯಂಡ್ ಮಾಡಿರೋದನ್ನು ಎಡಿಟ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಲಾಂಗ್ ಬ್ಯಾಕ್ ನನಗೆ ಈ ಥರ ಹೆಲ್ತ್ ಇಶ್ಯೂ ಆಗಿತ್ತು, ಮತ್ತೆ ಅದು ಆಗಿದೆ. ಅದು ನನ್ನದೇ ತಪ್ಪು. ಸುಮ್ಮನೆ ಹೆಲ್ತ್ ಇಶ್ಯೂ ಆಗೋದಿಲ್ಲ, ಹೆಲ್ತ್ ಖರಾಬ್ ಆಗೋದಿಲ್ಲ, ನಾವೇ ಅದು ಮಾಡ್ಕೊಳ್ಳೋದು. ನೋಯಿಂಗ್ಲಿ ಅಂತೂ ಯಾರೂ ಹೆಲ್ತ್ ಇಶ್ಯೂ ಆಗೋ ಥರ ಏನು ಮಾಡ್ಕೊಳ್ಳೋದಿಲ್ಲ. ಬಟ್ ಇಷ್ಟೊಂದೆಲ್ಲ ಎಫೆಕ್ಟ್ ಆಗುತ್ತೆ ಅಂತಾನೂ ಗೊತ್ತಿರೋದಿಲ್ಲ. ಈಗ ಹೇಗೆ ಅಂದರೆ, ಒಂದು ಮಾಡಿದ್ರೆ ಹೆಚ್ಚು, ಇನ್ನೊಂದು ಮಾಡಿದ್ರೆ ಕಡಿಮೆ, ಆ ಥರ ಆಗ್ಬಿಟ್ಟಿದೆ. ಎವ್ರಿ ಟೈಮ್ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಾನೆ ಅನ್ನಿಸ್ತಾ ಇದೆ. ಫಿಸಿಕಲ್ಗಿಂತ ಮೆಂಟಲ್ ಇಶ್ಯೂಸು ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಕಡೆಯಿಂದಾಗಿ ಫುಲ್ ಬಾಡಿ ಮೇಲೇ ಒಂಥರ ರಿವರ್ಸ್ ಎಫೆಕ್ಟ್ ಆಗ್ತಾ ಇದೆ. ಸೊ ಓಕೆ, ಚೇತರಿಸ್ಕೊಳ್ತಾ ಇದ್ದೀನಿ. ಇನ್ನು ಏನು ದೊಡ್ಡ ಇಶ್ಯೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತು ಬೆಟರ್, ಅದಕ್ಕೆ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ರೀಸನ್ ಇದೆ ಇವತ್ತು ವ್ಲಾಗ್ ಮಧ್ಯಾಹ್ನ ಶುರು ಮಾಡ್ತಾ ಇರೋದಕ್ಕೆ. ಸೊ ಅದು ಹೋಗ್ತಾ ತಿಳಿಸ್ತೀನಿ, ಬನ್ನಿ. ಸೊ ಇವತ್ತು ಮೊಳಕೆ ಹುರುಳಿ ಕಾಳಿನ ಮಸಾಲೆ ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಇದು ನಾನ್ ಮಾಡಿರೋದಲ್ಲ, ಈಗ ಅತ್ತೆ ಮನೆಯಿಂದ ಬಂದಿರೋ ಅಂತ ಕಾಳಿದು. ಇದು ಹೇಗೆ ಬಂತು ನಮ್ಮ ಅತ್ತೆ ಮನೆಯಿಂದ ಅಂತ ಕೇಳೋದಾದ್ರೆ, ನಮ್ಮ ಅತ್ತೆ ಮನೆ ಪಕ್ಕನೆ ಒಬ್ರು ರಾಜೇಶ್ ಕಸಿನ್ ಇದ್ದಾರೆ, ಗೊತ್ತಲ್ವಾ? ಅವರು ಬ್ಯಾಂಗ್ಳೂರಿಗೆ ಬಂದಿದ್ರು. ಅವರು ಯಾಕೆ ಬಂದಿದ್ರು ಅಂದರೆ, ಅವರ ತಂಗಿ ಮನೆಗೆ. ಅವ್ರ ತಂಗಿ ಎಲ್ಲರೂ ಟ್ರಿಪ್ ಹೋಗ್ತಾ ಇದ್ರು. ಅದಕ್ಕೆ ಅತ್ತೆ ಅವ್ರ ಹತ್ರ ಇದನ್ನ ಕೊಟ್ಟು ಕಳ್ಸಿದ್ರು. ಸೊ ರಾಜೇಶ್ ಹೋಗಿ ಇವತ್ತು ಬೆಳಿಗ್ಗೆ ಈಸ್ಕೊಂಡು ಬಂದ್ಮೇಲೆ ಇದು ತುಂಬಾ ದಿನ ಆಗಿದೆ, ಮಾಡಿಬಿಡು ಅಂದ್ರು. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ಸೊ ಈಗ ಸಾಂಬಾರು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಮೊದಲಿಗೆ ಹುರುಳಿಕಾಳನ್ನ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಅದಕ್ಕೆ ಈ ಕಾಳುಗಳನ್ನ ಹಾಕಿ ಬೇಯಿಸ್ಕೊಳ್ತೀನಿ. ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಇದ್ರ ಜೊತೆ ನಾವು ಬೇರೆ ತರಕಾರಿ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ಅದು ಫುಲ್ ಬೆಂದು ಕರ್ಗೋಗತ್ತೆ, ಈ ಕಾಳು ಬೆಂದೇ ಇರೋದಿಲ್ಲ. ಸೊ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಳ್ಳೋ ಮುಂಚೆ ಸ್ವಲ್ಪ ಎಣ್ಣೆಯಲ್ಲೇ ಸೊಟೆ ಮಾಡ್ಕೊಳ್ತೀನಿ. ಪಕ್ಕನೆ ಮಸಾಲೆ ಹುರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ ಒಂದು 4-5 ಪೀಸ್ ತುಂಡು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಚಿಟಿಕೆಯಷ್ಟು ಸೋಂಪು, ಒಂದು ಚಿಟಿಕೆಯಷ್ಟು ಮೆಂತೆ, ಸ್ವಲ್ಪ ಧನಿಯಾ, ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಇದು ಟ್ರೈಪ್ಲೆಕ್ 5 ಲೀಟರ್ ಕುಕ್ಕರ್. ಇದರ 2 ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಕ್ವಾಲಿಟಿ ಇಸ್ ವೆರಿ ಗುಡ್. 1 ಬಟ್ಲು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಇಷ್ಟು ಹುರ್ಕೊಂಡ್ಮೇಲೆ 2 ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊಳ್ತೀನಿ. ಹುರ್ಕೊಂಡು ಆಫ್ ಮಾಡಿಕೊಂಡು ಈಗ ರುಬ್ಕೊಳ್ಳೋ ಟೈಮು. ಇವಾಗ ನಾನು ಜಿಂಜರ್ ಸೇರಿಸ್ಕೊಂಡಿದ್ದೀನಿ. ಈಗ ಇದು ನುಣ್ಣಗೆ ರುಬ್ಕೊಳ್ತೀನಿ. ಮಸಾಲೆ ತರಕಾರಿಗಳು, ಬದನೆಕಾಯಿ ಮತ್ತು ಆಲೂಗೆಡ್ಡೆ ಸೇರಿಸಿದ್ದೀನಿ. ಖಾರದ ಪುಡಿ, ಟೊಮ್ಯಾಟೋನ ಮಸಾಲೆ ಜೊತೆನೇ ರುಬ್ಬಿ ಹಾಕಿದ್ದೀನಿ. ಅಡುಗೆ ಎಲ್ಲ ಕೆಲಸ ಮುಗೀತು ಸ್ನೇಹಿತರೆ. ಕಿಚನ್ ಟಾಪ್ನ ಕ್ಲೀನ್ ಮಾಡಿಬಿಟ್ಟು ಈಗ ಬಟ್ಟೆ ಒಣಗಾಕ್ಬಿಟ್ಟು ಸ್ಕೂಲ್ಗೆ ಹೋಗಬೇಕು. ಸಾನಿಗೆ ಕರ್ಕೊಂಡು ಬರೋ ಟೈಮ್ ಆಗಿದೆ. ಹಾಗೆ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಯಾಕೋ ಬಂದೇ ಇಲ್ಲ. ನಾನು ಕಾಲ್ ಮಾಡಿದ್ರು ರಿಸೀವ್ ಕೂಡ ಮಾಡಿಲ್ಲ. ಅಮ್ಮನಿಗೆ ನಾನು ಇಲ್ಲಿ ಬಂದಾಗ ಬಸ್ಸಲ್ಲಿ ಬರ್ತಾರೆ, ಬಸ್ ಸ್ಟಾಪಿಂದ ನಾನು ಕರ್ಕೊಂಡು ಬರ್ತೀನಿ. ಹತ್ರನೇ ನಮ್ಮ ಮನೆಗೆ, ಒಂದು 1/2 ಕಿಲೋಮೀಟರ್ ಏನೋ ಆಗ್ಬೋದು. ಬಟ್ ಸ್ಟಿಲ್ ಅವರು ಲಗೇಜ್ ತಂದಿರ್ತಾರಲ್ಲ, ಅದಕ್ಕೆ ಬಾ ಅಂತ ಹೇಳ್ತಾರೆ ಯಾವಾಗ್ಲೂ. ಸೊ ನಾನು ಫೋನ್ ಮಾಡಿದ್ದೆ. ಹಾಗೆ ಆ ಕಡೆ ಹೋದ ತಕ್ಷಣ ಏನಾದರೂ ಕಾಲ್ ಮಾಡಿಬಿಟ್ರೆ ಏನು ಮಾಡೋದು, ಇವತ್ತು ರಾಜೇಶ್ ಬೇರೆ ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು. ಆದರೆ ಇನ್ನು ಕಾಲೇ ಬಂದಿಲ್ಲ. ಸೊ ನೋಡ್ತೀನಿ, ಇನ್ನೊಂದ್ಸರಿ ಕಾಲ್ ಮಾಡಿ ಹೋಗಿ ಬರ್ತೀನಿ. ನೋಡಿ ಯಾರು ಬಂದಿದ್ದಾರೆ. ಏನಮ್ಮ ಮಾತಾಡ್ಕೊಂಡು ಬರ್ತಿದ್ಯಂತೆ ರಾಜೇಶ್ ಜೊತೆ? ಸಾನು ಹಾಯ್ ಹೇಳಿದ್ರು ಹಾಯ್ ಹೇಳಿಲ್ವಂತೆ. ಅಷ್ಟೊಂದು ಮಾತು ಇಂಪಾರ್ಟೆಂಟಾ? ಸಾನು ಬೇಡವಾ? ನಾನು ಬೇಜಾರಾಯ್ತಾ? ಏನೋ ಇಂಟ್ರೆಸ್ಟ್ ಆಗಿರೋದೇನೋ ಹೇಳ್ತಾ ಇದ್ದೆ. ಅದಕ್ಕೆ ನಾನ್ ಸಾನುಗಂದೆ, ಬಾ ಹಾಯ್ ಹೇಳು ಬಾ, ಅಜ್ಜಿ ಬಂದ್ರಲ್ಲ ಅಂತ. ಅಜ್ಜಿ ಏನು ಬಾರಿ ಬಿಸಿ ಅವ್ರೆ, ಮಾತಾಡ್ಸಿದ್ರು ಮಾತಾಡ್ತಾರೆ ಇಲ್ಲ. ಹಾಯ್ ಸಾನುಜಿ.
ಹೆಂಗಿದ್ದೀರಾ ಹೇಳಿ ಇಬ್ರು ಅಜ್ಜಿದಿರು? ಚೆನ್ನಾಗಿದ್ದೀವಿ. ಎಷ್ಟು ಗಂಟೆಗೆ ಹೊರಟಿದ್ದು? ಮದ್ವೆಗೆ ಬಂದಿದ್ದು ಈಗ 12 ಗಂಟೆ ನಾನು ಹೊರಟಾಗ. 12 ಮನೆಯಿಂದ ಹೊರಟಾಗ? ಮನೆಯಿಂದ 11:15 11 ಕಾಲ್ಗೆಲ್ಲ ಬಂದೆ. ಆಟೋದಲ್ಲಿ ಬಂದಲ್ಲ ಬಂದ್ರು. ಅದೇ ಸ್ವಲ್ಪ ಮೈಸೂರು ಬಸ್ ತುಂಬಾ ರಶ್. ಟಿಕೆಟ್ ತಗೊಂಡು ಸ್ಟಾರ್ಟ್ ಮಾಡೋವರೆಗೆ 12 ಗಂಟೆ ಆಯ್ತು. ಆಮೇಲೆ ಇನ್ನೊಂದು ಸೀಕ್ರೆಟ್ ನಿಮ್ಗೆ ಗೊತ್ತಿಲ್ಲ, ಚಿಕ್ಕ ಮಗಳಿಗೂ ಭೇಟಿ ಮಾಡ್ಕೊಂಡ್ ಬಂದೆ. ಸೀಕ್ರೆಟ್ ನೋ ಮೋರ್ ಸೀಕ್ರೆಟ್ ಆಂಟಿ ಹೇಳ್ಬಿಟ್ರು. ಹೌದಾ? ಸ್ಯಾಟಲೈಟ್ ಅಲ್ಲಿ ಇಳಿದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಆಮೇಲೆ ಬಂದಿದ್ದೆ. ಸ್ವಲ್ಪ ಲೇಟ್ ಆಯ್ತು. ನಾಳೆನೂ ಸಿಕ್ತಿದ್ಲಪ್ಪ. ಏನಪ್ಪ ಅಷ್ಟೊಂದು ಅರ್ಜೆಂಟು? ಲಗೇಜ್ ಮಗಳಿಗೆ ಲಗೇಜ್ ತಂದವ್ರೀಗ. ನನ್ಗೇನೇನ್ ತಂದಿದ್ಯಾ ತೋರ್ಸಮ್ಮ ಲಗೇಜ್. ಬ್ಯಾಗ್ ಎತ್ತಕ್ಕಾಗಲ್ಲ, ತೂಕ ಉಸ್ಲಿಂಗೆ ಬ್ಯಾಗ್ ಇದು ಅಜ್ಜಿ ಉಸ್ಲಿಂಗ ಬ್ಯಾಗ್ ಬ್ಯಾಗ್ ದೇಸಲು ನೀದೇ ಬ್ಯಾಗ್ ಉಸ್ಲಿಂಗ ಅಜ್ಜಿ ನಿನ್ ಬ್ಯಾಗ್ ಭಾರನೇ ಇದೆ ದೊಡ್ಡದು. ಏನ್ ಹಾಕಿದಿನ ನನ್ಗೆ ಗೊತ್ತಿಲ್ಲ, ನೋಡೋಣ ಅಷ್ಟೇ. ತಿಂಡಿ ಒಂದೆರಡು ತಿಂಡಿಗಳು ಇರ್ತವೆ, ಇನ್ನೇನು ಅಪ್ಪ ಬೇರೆ ಸಪರೇಟ್ ಆಗಿ ನಾನು ಇರ್ತೀನಲ್ಲ ತಿನ್ನಕ್ಕೆ ಇಡ್ಲಿ ಅಂತ ಸಾನಿಗೆ 2 ನನ್ಗೆ 2 ಅಂತ ಏನ್ ತಂದಾರೆ ಗೊತ್ತಾ? ಬನ್ನು. ಈ ಹುಡ್ಗಿಗ್ ನೋಡಿ ಬ್ರೆಡ್ 2 ಬನ್ನು. ಬ್ರೆಡ್ ಬನ್ನು ಅಂದ್ರೆ ಹುಡುಗಿ ಮಿಕ್ಸರು, ಸಾನುಗೆ ಬನ್ನು ಬಿಸ್ಕೆಟ್. ಓಕೆ ನೆಕ್ಸ್ಟ್ ಇನ್ನೊಬ್ರು ಇದಾರೆ. ಮಗಳಿಗೆ ಇನ್ನ ಚಾಕ್ಲೇಟ್ ತಿನ್ನಲ್ವಲ್ಲ ಜಾಸ್ತಿ, ಅದಕ್ಕೆ ಮಗಳಿಗೆ ಚಾಕ್ಲೇಟ್. ನಾನೇನ್ ದಿನ ತಿಂತೀನಿ ನೋಡು. ನಾನ್ ಜಾಸ್ತಿ ತಿಂತೀನಿ ನೋಡು ಅದಕ್ಕೆ. ಏನೋ ಒಬ್ಬೊಬ್ರಿಗೆ ಒಂದೊಂದು. ಇಬ್ರಿಗೂ ಅಳಿಗೂ ಮಗಳಿಗೂ ನಾನೇ ಚಕ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ಮೊಮ್ಮಗಳಿಗೂ ನೋಡು ಇದು ನೋಡಪ್ಪ, ಇದು ಎಲ್ಲಾರ್ಗು ಚಕ್ಲಿ ಎಲ್ಲಾರ್ಗು ಆಗೋ ತರ. ಇರ್ತೀವಿ 3 ದಿನ. ಆಮೇಲೆ 3 ದಿನ ಇಲ್ಲಿ, ನಾಳೆ ತಾನೆ. ಹೌದು, ನಾಳೆ ಮದ್ವೆಗೆ ಹೊರಟಿದೀವಲ್ವಾ, ಮದ್ವೆ ಮುಗಿಸ್ಕೊಂಡು ನಾಳೆ ನಿಮ್ಮ ಅಪ್ಪ ಬರ್ತಾರೆ. ನೋಡಿದ್ರೆ ಹಂಗೆ ಇವತ್ತು ಅವರು ಬರ್ಬೋದಿತ್ತು. ಅಲ್ಲ ನಿನ್ ಕೆಲ್ಸ ಆಯ್ತಲ್ಲ, ಅದೇ ನಾ ಡೈರೆಕ್ಟ್ ಬರ್ಬೋದಿತ್ತು ಅಂದಿದ್ ನಾನು. ಮನೆಗೆ ಹೋಗ್ದೆ, ಅನ್ನ ಸಾರು ಇಡ್ಲಿ ಚಟ್ನಿ ಎಲ್ಲ ಕಾಯ್ತಾ ಇತ್ತು. ಇಷ್ಟೆಲ್ಲ ಮಾಡಿ ಇಟ್ಬಿಟ್ಟು ಬಂದೆ. ಅದಕ್ಕೆ ಕಳಿಸ್ಬಿಟ್ಟ. ಇನ್ನೊಂದು ದೀಪ ಹಚ್ಚಬೇಕಲ್ಲಮ್ಮ ಇವತ್ತು, ಹುಣ್ಣಿಮೆ ಅಲ್ಲ ಇವತ್ತು, ದೀಪ ಹಚ್ಬೇಕು ಹೇಳ್ಬಿಟ್ಟು ಬಂದಿದ್ದಿ. ಎಣ್ಣೆ ಎಲ್ಲ ಹಾಕಿ ಬತ್ತಿ ಹಾಕಿ ನೋಡಿ. ಹಬ್ಬಗಳಲ್ಲಿ ಅವ್ರು ಬರಂಗಿಲ್ಲ, ನಾವು ಹೋಗ್ಬೇಕು. ದೀಪ ಹಚ್ಬೇಕು ಕಣೆ, ಬೀಗ ಹಾಕಂಗಿಲ್ಲ ಕಣೆ ಅಂತ. ನಾನ್ ಹಾಕಲ್ವಾ ಮತ್ತೆ ಹೋಯ್ತಾ ಇರೋದು. ನೋಡಿ ನಮ್ಮ ಆಂಟಿ ಸರಿ, ಮಗಳ ಮನೆಗೂ ಹೋಗ್ತಾರೆ, ಮಗನ್ ಮನೆಗೂ ಹೋಗ್ತಾರೆ. ನನ್ಗೆ ಸ್ವಲ್ಪ ಬೇಕು, ಹೆಲ್ಪ್ ಬೇಕು ಬಾ ಅಂದ ತಕ್ಷಣ ಬಂದ್ಬಿಡ್ತಾರೆ. ಇನ್ನೇ ನಾಳೆ ನಾಡ್ದು ನೀನು ಭಾನುವಾರ ತನಕ ಹೋಗ್ಬೇಕು. ಯಾರ ಮನೆಗೆ? ಜೊತೆ ಮನೆಗೆ ಭಾನುವಾರ ಹೋಗ್ತೀವಿ ಇಬ್ರು, ಅಂಕಲ್ ನಾ ಇಬ್ರು. ಹೋದ್ರೆ 1 ವಾರ ಅಲ್ಲಿ ಫಂಕ್ಷನ್ ಐತಂತಲ್ಲ, ಅವ್ರು ಸ್ಕೂಲ್ ಫಂಕ್ಷನ್ ಆನ್ಯುವಲ್ ಡೇ ಇದೆಯಂತ. 3 ಜನ ಸೇರ್ಕೊಂಡು ಹೋಗುತ್ತೆ ಡ್ಯಾನ್ಸ್ ಆಡಕ್ಕೆ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋದು. ಸರಿ, ಊಟ ಮಾಡಿ ಈಗ. ಇಲ್ಲ, ಇಡ್ಲಿ ತಗೊಂಡ್ಬಂದಿದ್ವಲ್ಲ, ಇಡ್ಲಿ ಚಟ್ನಿ ತಿಂದು ಅಲ್ಲೇನೆ. ನೀವು ಊಟ ಮಾಡಿ ಆಂಟಿ. ರಾತ್ರಿಗೆ ನೋಡಮ್ಮ ಖಾಲಿ ಇಡ್ಲಿ. ರಾಜೇಶ್ ಅಂತ ನೀವು ಇಡ್ಲಿ ಇದೆ 4-5 चकली चकला की म्हणून हम चालते लई सगळं कडे चकली म्हणून राजेशला लिस्ट म्हणून अंदाजे करी नाही वेदी करी आणि चकली आमचं त्याने ते जावा हे जावा ह्यानी चालू करा तरले ना मा लई सगळे म्हणून संच येऊन सर्व खांग गेले आहे आम्हाला बोले ಇಲ್ಲೋಡು ಎಷ್ಟು ಚೆನ್ನಾಗೈತೆ ಈ ತುಳಸಿ ಕೃಷ್ಣ ತುಳಸಿ ಹಾಕೊಂಡಿದ್ದೀವಿ. ಆಯ್ತು. ಸೊ ಚಕ್ಲಿ ತಿನ್ನೋಣ. ನಾನು ಬರ್ತಾ ಹಾಗೆ ಐಬ್ರೋಸ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ, ಅದಕ್ಕೆ ಬೊಟ್ಟು ಇಲ್ಲ. ಚಕ್ಲಿ ಚೆನ್ನಾಗಿದೆ ಆಂಟಿ. ಹಾ, ನನಗೆ ಇಷ್ಟ ಆಗುತ್ತಿದ್ರ, ತುಂಬಾ ಗಟ್ಟಿ ಇಲ್ವಲ್ಲ. ಅಯ್ಯೋ ಬಾಜು ಮಲ ಜರ ಖಾಬು ನೀ ಖಾತೆ ಏನೇನ್ ಕುರುಕ್ ತಿಂಡಿ ಸಾನುಗೆ ಏನಿಲ್ಲ, ಪಕ್ಕದ ಮನೆ ಹುಡುಗಿ ಕೊಡ್ಸ್ತುದಂಗೆ ಅಜ್ಜಿ ನೀನ್ ತಿನ್ನು ಅಂತ ನಾ ತಿಂತೀನ, ಅದಕ್ಕೆ ಸಾನುಗೆ ಸಾನು ತಂದೆ ಪಕ್ಕದ ಮನೆ ಹುಡುಗಿ ಅಜ್ಜಿ ಉಷಾ ಅಜ್ಜಿ ತಗೋದಿ ತಿನ್ನು ಅಂತ ಕೊಡ್ತದೆ ಪಾಪ ಅಂತ ಏನ್ ತಂದ್ರು. ತರ್ಲೇನಾ? ಚೆನ್ನಾಗಿದೆ. ನಾನ್ ಮಾಡಿರೋ ಚಕ್ಲಿ ಹಬ್ಬಕ್ಕೆ ಮಾಡಿದ್ದೆ ದೀಪಾವಳಿಗೆ. ಅಮ್ಮ ಹೇಳಿದ್ರು ನಾನು ಬರ್ತೀನಿ ಕಣೆ ಇಟ್ಟಿರು ಅಂತ. ಇನ್ನ ಖಾಲಿಯಾಗಿ ನಾನು ಹೇಳ್ತಿದ್ದೀನಿ.
ನಾನು ಈಗ ಕೊಟ್ಟಿದ್ರೆ ಖಾಲಿ ಆಗಿರ್ತಿತ್ತು, ಕೊಟ್ಟಿದ್ದಾರೆ ಖಾಲಿ ಆಗಿತ್ತು. ಅದು ಸರಿನೇ ಕೊಡ್ಬೇಕಂತೆ. ನಾನು ಜ್ಞಾಪನ ಮಾಡ್ಕೊಂಡು ಏನ್ ಮೊಮ್ಮಗಳಿಗೆ ಮಾಡೋದು ಕೊಟ್ಟಿರೋದು ನನಗೂ ಯಾರು? ನಿಮ್ಮಮ್ಮ ಮೈಸೂರಿಂದ. ನಿಮ್ಮಪ್ಪ. ಮೊಮ್ಮಗಳಿಗೆ ಪಾಪ್ಕಾರ್ನ್ ಅಲ್ಲ ರಾತ್ರಿ ಜ್ಞಾಪನ ರಮ್ಯಾ ಮಾಡ್ಕೊಂಡು ಕಜ್ಜಾಯ ಮಾಡಿದ್ದು ಬರೀ ಮಿಕ್ಸಿಲಿ ಹಾಕೊಂಡಿದ್ದು ಅಕ್ಕಿ ಹುರಿದ್ಬಿಟ್ಟು ಅವ್ರು ಮಾಡಿದ್ರಲ್ಲ. ನೀವು ಅಕ್ಕಿ ಉರ್ದಿ ಮಿಕ್ಸಿಲಿ ಹಾಕಿ ಮಾಡ್ಕೊಂಡು ಮಾಡಿದ್ದು ನೀನೆ ಹಸಿಟ್ಟು ಕರಿಯಾಗಿ ಉಳಿದು. ರಮ್ಯನ್ ಮನೆದು ಕಜ್ಜಾಯ, ಅಪ್ಪಂದು ಪಾಪ್ಕಾರ್ನ್, ಉಷಾಂಟಿ ಮನೆ ಚಟ್ನಿ. ತಿನ್ನಮ್ಮ ಅಂತ ಕೊಟ್ಲು. ನಾವು ಬಸ್ಸಲ್ಲಿ ಎಲ್ಲ ತಿನ್ಬಾರ್ದು ಅನ್ಕೊಂಡು ಮನೇಲಿ ತಂದು ಇವಾಗ ತಿನ್ಬೇಕು. ಇವಾಗ ಹೇಳಿ ಆಂಟಿ ಚಕ್ಲಿ ಹೆಂಗ್ ಮಾಡಿದ್ರಿ? ಅದು ಹೇಳಿಲ್ವಾ, ಹಸಿಟ್ಟು ಇಟ್ಟಿದ್ದು ಖಾಲಿ ಆಗೋಗಿತ್ತು. ಹ್ಮ್ ಅದಕ್ಕೆ ನೆನೆ ಅಕ್ಕಿ ಬೀಸ್ಕೊಂಡು ಅಕ್ಕಿ ಚೆನ್ನಾಗಿ ಬಾಂಡೆಲಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಮಾಡಿರೋದು. ಅದಕ್ಕೆ ಹುರ್ಗಡ್ಲೆನು ಹಾಕಿದ್ರ? ಉದ್ದಿನ ಹುರ್ಕಡೆ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಹೆಸರು ಬೇಳೆ, ಇದ್ರ ಬೇಳೆ, ಉದ್ದಿನ ಬೇಳೆ ಹುರ್ಕೋಬೇಕು. ಅದನ್ನು ಹಾಕ್ತೀರಾ? ಅದನ್ನ ಹಾಕ್ತೀನಿ. ಅದಕ್ಕೆ ಚೆನ್ನಾಗಿ ಕಟುಮ್ ಕುಟುಂಬ ಅಂತದೆ ಅಂತ. ಆಮೇಲೆ ಎಣ್ಣೆ ಕುದಿಸಾಕ್ಬೇಕು. ತುಪ್ಪ ಹಾಕಲ್ಲ ನಾನು, ಈ ಚಕ್ಲಿ ಇದಾಗಿರಲ್ಲ ನಾನು. ಖವ ರಾಜೇಶ್. ಆಮೇಲೆ ಅದೇ ಪುಟ್ಟಾಣ ಸಾರಿ ಮಿಕ್ಸ್ ಕರಿಗೆ ಮಿಕ್ಸ್ ಇದ್ದಲ್ಲ ಸ್ವಲ್ಪ ಕನ್ನಡದಲ್ಲಿ ಹೇಳ್ಬೋದು. ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋದಷ್ಟೇ. ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡೋದು. ಅಕ್ಕಿ ಗಿಕ್ಕಿ ಎಲ್ಲ ಹುರಿದಿದ್ವಲ್ಲ ಎಲ್ಲ ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೊಂಡು ಆಮೇಲೆ ಬಿಸಿನೀರು ಸ್ವಲ್ಪ ಎಣ್ಣೆ ಕುದಿಸಾಕ್ಬಿಟ್ಟು ಮಾಡೋದು ಅಷ್ಟೇ. ಇನ್ನೇನಿಲ್ಲ. ಅರ್ಜೆಂಟ್ಗೆ ಅಂತ ಬೇಕು ಅಂದ್ರೆ ಬೇಗ ಮಾಡ್ಕೋಬಹುದು. ಈಗ ನಿಧಾನಕ್ಕೆ ಆರಾಮಾಗಿ ಅಂದ್ರೆ ಬಿಸ್ಕೊಂಡ್ಬಂದು ಅದಕ್ಕೆಲ್ಲ ಅದು ಬಿಸ್ಕೊಂಡು ಲೇಟ್ ಆಯ್ತಿದೆ. ಬಟ್ ನಮ್ಗೆ ಅಂತ ಮಾಡ್ಕೊ ಬಂದಿದ್ದೀರಲ್ಲ ಅರ್ಜೆಂಟ್ ಆಗಿ ಆದ್ರೂ. ಅರ್ಜೆಂಟ್ಗೆ ಇನ್ನೇನ್ ಮಾಡೋದು, ಇರು ಚಕ್ಲಿ ಮಾಡ್ತೀನಿ ನಿನ್ ಮಗಳಿಗೆ ಅಡಿಗೆ. ದಪ್ಪಕ್ಕಿದೆ ಸೈಜು ಚೆನ್ನಾಗಿ. ಆಮचं चकली चुकलं चांगलं ಚೆನ್ನಾಗಿದೆ. ಚಕ್ಲಿದು ದಪ್ಪಕ್ಕಿದೆ. ಕೊಟ್ಟಿಲ್ಲ ಚೆನ್ನಾಗಿಲ್ವಾ ನೋಡಿದ್ರೆ ಸುಮ್ಮವಾಗಿ ಚೆನ್ನಾಗಿದೆ. ರಮ್ಯಾ ಕಜ್ಜಾಯ ಮಾಡೋಳು ಅಂತ ನೋಡಿ, ಅದನ್ನ ಈಸ್ಕೊಂಡ್ ಬರೋದಕ್ಕೆ ಅಮ್ಮ ನೀಟಾಗಿ ಕಟಮ್ ಕುಟುಂಬ ಅಂತ ಇದೆ, ಮೆತ್ತಗಿಲ್ಲ. ಕಟಮ್ ಕುಟುಂಬ ಅಂತ ಇದೆ ನೋಡ್ಬಿಟ್ಟು ಬನ್ನಿ. ನಮ್ಮ ಅಮ್ಮನ ಟೈಮ್ ಆಗೋಯ್ತು, ಮಾತಾಡೋಕ್ ಆಗಲ್ಲ, ಈಗ ಟಿವಿ ನೋಡ್ಬೇಕು. ರಮ್ಯಾನ್ ಮಾಡ್ತಂತೆ. ಅದ್ ಮಾಡ್ಬಿಟ್ಟು ಸುಮ್ಗೆ 1-2 ಪಾವ್ ಮಾಡಿದೆ. ಹಂಗೂನು ಚೆನ್ನಾಗಿತ್ತು. ರಮ್ಯನ್ಗೊಂದು 20 ಕೊಟ್ಟೆ. ನೀನು ಹಾಕೊಂಡು ಅವ್ರಿಗೆ ಸ್ವಲ್ಪ ಪಾವ್ ಕೊಟ್ಬಿಟ್ಟು ಸಾಕು. ನಾವೇನ್ ಮನೆಯಲ್ಲ ತಿಂದಿರಲ್ಲ. ಈಗ ಮೊಮ್ಮಗನ್ ಹೋಗ್ತಿರಲ್ಲ ಮನೆಗೆ ತಗೊಂಡೋಗಲ್ಲ? ಮಾಡ್ತೀನಿ ನಾನು, ಅಲ್ಲೇ ಮಾಡ್ತೀರಾ? ಅಲ್ಲೇ ಮಾಡ್ಕೊಡ್ಬಿಡ್ತೀನಿ. ಜಾಸ್ತಿ ಮಾಡ್ತೀನಲ್ಲ. ಅವನು ಇಷ್ಟಿಗೆ ಒಂದ್ ದಬ್ಬದಲ್ಲಿ ಹಾಕಿದ್ರೆ 1 ತಿಂಗಳು ತಿಂತಾನೆ. ಅವನು ಇಷ್ಟ. ಹೇಳ್ತಿದ್ಲು ಜ್ಯೋತಿ, ಅವನ್ಗೆ ಕುರುಕ್ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಅಮ್ಮ ಮಾಡೋದು ಅಮ್ಮನ್ಗೆ ಹೇಳಿ ಮಾಡಿಸ್ತೀನಿ ನಾನು. ಒಂದ್ 15-20 ದಿನ ಆಯ್ತು ನಾನು ಹೋಗೇ ಇಲ್ಲ. ಅದಕ್ಕೇನೆ ಏನೋ ನೋಡ ಬಾರಮ್ಮ ಸ್ವಲ್ಪ ನಿನ್ನೆ ಮೊನ್ನೆ ನಮ್ದು ಈಗ ಮದುವೆ ಇಲ್ಲ ಅಂದ್ರೆ ಹೊಂಟೋಗ್ಬಿಡ್ತಾ ಇದೆ. ಮದುವೆ ಗಿರಾಕಿ ಮುಗಿಸ್ಕೊಂಡು ಭಾನುವಾರ ಹೋದ್ರೆ ಅಂಕಲ್ ನಾ ಇಬ್ರು 1 ವಾರ ಆಯ್ತದೆ. ಇನ್ನು ಸಂಘಕ್ಕೆ ಬರ್ಬೇಕು. ಈ ಕಾರ್ತಿಕ್ ಈಗ ವಾರ ಅಲ್ವಾ ಮನೇಲಿ. ಮಾದೇಶ್ವರ ಬೆಟ್ಟಿಗೆ ಯಾವಾಗ ಹೋಗ್ತೀರಾ? ಅದೇ ರಾಕೇಶ್ ಹೇಳ್ತಾನೆ ಅಂತ ಮುಂದೆ ವಾರ. ಈ ವಾರ ಏನು ಆಗಲ್ಲಮ್ಮ ಬರೋವರೆ. ಪಾಪ ಇವತ್ತು ಬೆಳಗ್ಗೆನು ಹೋಗಿದ್ದಾನಂತೆ ಮದ್ದೂರ್ಗೆ. ಫೋನ್ ಮಾಡಿದ, ಮದ್ದೂರಲ್ಲಿ ಇದ್ದೀನಿ ಕಣಮ್ಮ ನಾನು. ಏನೋ ಅಲ್ಲಿ ಕೆಲ್ಸನ? ಇವತ್ತು ಅಲ್ಲ ಹೋಗಿರೋದು, ಅದೇನೋ ಆಫೀಸ್ ಕಡೆಯಿಂದ. ಅಂದ್ರೆ ಅದೇ ಕೆಲ್ಸದ ಮೇಲೆ ಕೆಲಸ ನನ್ಗೆ. ಈಗ ಟೈಮ್ ಬಂದು 7:15 ಆಗಿದೆ. ಟಿವಿ ನೋಡೋ ಟೈಮ್. ಅಮ್ಮ ಮತ್ತೆ ಆಂಟಿ ಮಾತಾಡ್ಕೊಂಡು ಟಿವಿ ನೋಡ್ತಾ ಕೂತ್ಕೊಂಡಿದ್ದಾರೆ. ಕಾಫಿ ಸ್ನಾಕ್ಸ್ ಎಲ್ಲ ಆಯ್ತು. ಸ್ನಾಕ್ಸ್ ನಾನ್ ದೀಪಾವಳಿಗೆ ಮಾಡಿದ್ನಲ್ವಾ, ಅದು ಕೊಟ್ಟಿದ್ದೆ. ಚಿರೋಟಿ ಕೊಟ್ಟಿದ್ದೆ. ಚಿರೋಟಿ ಜೊತೆ ನಾನು ಮಾಡಿದಂತ ಚಕ್ಲಿ ಕೊಟ್ಟಿದ್ದೆ. ಅದಕ್ಕೆ ಆಂಟಿ ನೀನು ಚೆನ್ನಾಗಿ ಬಂದಿದೆ ಕಣಮ್ಮ ಅಂತ ಇದ್ರು. ಅಂಡ್ ಚಿರೋಟಿ ಅವ್ರು ಮಾಡಿರ್ಲಿಲ್ವಂತೆ ಮುಂಚೆ, ಅದಕ್ಕೆ ಅದನ್ನ ಹೇಗ್ ಮಾಡೋದು ಅಂತ ಅವರು ಅದನ್ನ ಕೇಳ್ಕೊಂಡ್ರು. ನಾನು ಚಕ್ಲಿ ಕೇಳ್ಕೊಂಡೆ, ಅವರು ಚಿರೋಟಿನ ಕೇಳ್ಕೊಂಡ್ರು. ಅದು ಚಿರೋಟಿ ಸ್ನೇಹಿತರೆ ಕೇಳೋದಕ್ಕೆ ಈಸಿನೇ, ಬಟ್ ಒಬ್ರೇ ಮಾಡ್ಬೇಕು ಅಂದ್ರೆ ಬೇಜಾರಾಗತ್ತೆ ಅಲ್ವಾ. ತಿನ್ನೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಅಂದ್ರೆ ಹೊರಗಡೆಯಿಂದ ತರೋ ಈ ಪಫ್ಫು ಬೇಡ, ಅದ್ರ ಮುಂದೆ ಇದೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇನ್ನೊಂದ್ಸಾರಿ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ. ಸಾನುಗೂ ತುಂಬಾ ಇಷ್ಟ ಆಯ್ತು, ರಾಜೇಶ್ ಕೂಡ ಇಷ್ಟಪಟ್ಟು ತಿಂತಾ ಇದ್ರು. ಅವ್ರಿಗೆ ಸಕ್ಕರೆ ಹಾಕದೆ ಇಟ್ಟಿದ್ದೆ ನಾನು, ಅದನ್ನೇ ಅವರು ಚೆನ್ನಾಗಿದೆ ಅಂತ ತಿಂತಾ ಇದ್ದಾರೆ. ಅದನ್ನ ನಾನು ಓವನ್ ಅಲ್ಲಿ ಇನ್ನೊಂದ್ಸರಿ ಬಿಸಿ ಮಾಡ್ತೀನಿ, ಅವಾಗ ಮತ್ತಷ್ಟು ಕ್ರಿಸ್ಪಿಯಾಗಿರುತ್ತೆ. ಓಕೆ, ಈಗ ಊಟ ಮುಗಿಸ್ಕೊಂಡು ಆಂಟಿ ಮೆಹಂದಿ ತಂದಿದ್ರು, ಮೆಹಂದಿ ಡಿಸೈನ್ ಹಾಕ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ವ್ಲಾಗ್ ಹೀಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಟ್ ಮೋಟಿವೇಟ್ಸ್ ಮೀ ಅ ಲಾಟ್ ಅಂಡ್ ಸಪೋರ್ಟ್ಸ್ ಮೀ ಅ ಲಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.